ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಿ ವಿ ಗೌಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಏನು ಅಂತ ಹೇಳಿದ್ರೆ ಸ್ಯಾಟರ್ಡೇ ಸಂಡೇ ವ್ಲಾಗ್. ಸಂಡೇಸ್ ಇಲ್ಲ, ಆಲ್ಮೋಸ್ಟ್ ಆಲ್ ಸ್ಯಾಟರ್ಡೇನೇ ಇದೆ. ಸೊ ಯಾವುದೋ ಒಂದು ಪರ್ಸ್ನಲ್ ಥಿಂಗ್ ಅಂದರೆ ಪರ್ಸ್ನಲ್ ಕೆಲಸಕ್ಕೋಸ್ಕರ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಒಂದಾಗಿದ್ದರು. ಸೊ ನೋಡೋಕ್ಕೆ ಸಿಕ್ಕಾಪಟ್ಟೆ ಖುಷಿ ಅನಿಸ್ತು. ಎರಡು ಕಣ್ಣು ಸಾಲ್ತಾ ಇರಲಿಲ್ಲ ಅಂತ ಕೂಡ ಅನ್ಬೋದು. ತುಂಬ ರೇರ್ ಇವರು ಈ ಥರ 6 ಮೆಂಬರ್ಸ್ ಟುಗೆದರ್ ಸಿಗೋದು. ಸೊ ಒಬ್ಬರಾದರೆ ಒಬ್ಬರು ಬ್ಯುಸಿ ಇರದೇ ಇರ್ತಾರೆ. ಬಟ್ ಇದು ಸ್ವಲ್ಪ ತುಂಬ ಪರ್ಸ್ನಲ್ ಆಗಿರೋದ್ರಿಂದ ಮ್ಯಾಂಡೇಟ್ರಿಯಾಗಿ ಎಲ್ಲರೂ ಇರಬೇಕಾಗಿರೋ ಕಾರಣದಿಂದ ಸೊ ಎಲ್ಲ 6 ಮೆಂಬರ್ಸ್ ಟುಗೆದರ್ ಮೀಟ್ ಮಾಡಿದರು. ಅಂದರೆ ಮಮ್ಮಿಯವರ ಅಣ್ಣ ತಮ್ಮ ಅಕ್ಕ ತಂಗಿ ಇನ್ನೊಂದು ದೊಡ್ಡ ಎಲ್ಲರೂ ಬಂದಿದ್ದರು ಆಲ್ಮೋಸ್ಟ್ ಆಲ್. ಸೊ ಇದರಲ್ಲಿ ಹೊಸ್ದಾಗಿ ಎಲ್ಲರನ್ನೂ ತೋರಿಸಿದ್ದೀನಿ ಆಲ್ಮೋಸ್ಟ್ ಆಲ್. ನಮ್ಮ ರಂಗಣ್ಣ ಮಾಮ, ನಮ್ಮ ವಿಜಿ ಮಾಮ, ಭಾಗ್ಯ ದೊಡ್ಡಮ್ಮ, ನನ್ನ ಚಿಕ್ಕಮ್ಮ ಶಾಂತಿ ಅಕ್ಕ, ಮತ್ತು ನಮ್ಮ ಮಮ್ಮಿ, ಮತ್ತು ಇನ್ನೂ ಒಬ್ಬರನ್ನ ತೋರಿಸಿರಲಿಲ್ಲ ನಾನು ಯಾವುದೇ ವ್ಲಾಗಲ್ಲಿ. ಸೊ ಅವ್ರು ಬಂದು ನನ್ನ ದೊಡ್ಡ ಮಾಮ, ಅಂದರೆ ನನ್ನ ಕಸಿನ್ ನಾನು ಇದ್ದಾಳಲ್ಲ ಅವರ ಡ್ಯಾಡಿ. ಸೊ ಅವ್ರು ಕೂಡ ಈ ವ್ಲಾಗಲ್ಲಿ ಇರ್ತಾರೆ. ಸೊ ತುಂಬ ಹ್ಯಾಪಿ ಅನಿಸುತ್ತೆ. ಫ್ಯಾಮಿಲಿ ಒಂಥರ ಫುಲ್ ಫೀಲ್ ಥರ ಕಾಣಿಸ್ತಾ ಇತ್ತು. ಸೊ ಇದು ಬಂದು ಈ ಕ್ಲಿಪ್ಪಿಂಗ್ಸ್ ಬಂದು ಅನು ನನಗೆ ಹೆಲ್ಪ್ ಮಾಡಿದ ಕ್ಲಿಪ್ಪಿಂಗು. ಸೊ ಅನು ಅವಳ ಮೊಬೈಲಲ್ಲಿ ಕ್ಯಾಪ್ಚರ್ ಮಾಡಿ ನನಗೆ ಕಳಿಸಿದಂಥ ವೀಡಿಯೋ ಅದು. ಸೊ ನಾನು ಇನ್ನೂ ಹೋಗಿರಲಿಲ್ಲ. ಆಮೇಲೆ ಎಲ್ಲರೂ ಹೋದಾದ್ಮೇಲೆ ನಾನು ಯಾವಾಗಲೂ ನಾರ್ಮಲಾಗಿ ಸ್ಯಾಟರ್ಡೇಸ್ ಅಂದರೆ ನೈಟ್ ಹೋಗ್ತೀನಿ ಅಮ್ಮ ಮನೆಗೆ. ಲೈಕ್ 7 o'clock 6:30 ಮೇಲೇ ಬಿಡೋದು. ಸೊ 7 o'clock ಹಂಗೆ ರೀಚ್ ಆಗ್ತೀನಿ, ಇಲ್ಲಾಂದರೆ 8 o'clock ಆಗಿಬಿಡುತ್ತೆ. ಬಟ್ ಅವತ್ತು ನಾನು ಆಲ್ರೆಡಿ 3:30ಗೆ ಹೋಗಿಬಿಟ್ಟಿದ್ದೆ. ಅಂದರೆ ಫುಲ್ ಖುಷಿ, ಎಲ್ಲರೂ ಇರ್ತಾರಲ್ಲ, ಮಾಮಂದಿರು, ದೊಡ್ಡಮ್ಮಂದಿರು, ಚಿಕ್ಕಮ್ಮಂದಿರೆಲ್ಲ ಇರ್ತಾರೆ ಅಂತ ಫುಲ್ ಖುಷಿಯಾಗಿ ಹೋಗಿದ್ದೆ. ಸೊ ಅದಕ್ಕೆ ಸ್ವಲ್ಪ ಬೇಗ ಹೋದೆ. ಸೊ ನೋಡಿ, ನಮ್ಮ ರಂಗಣ್ಣ ಮಾಮ ಅನು ಅವ್ರ ಪಾಪುನ ಇಟ್ಕೊಂಡು, ಅಂದರೆ ಚಿದನ್ವಿ ಅಂತ, ಅವಳನ್ನ ನನ್ನ ಬ್ಲಾಗಲ್ಲೇ ಕೂಡ ಇಂಟ್ರಡ್ಯೂಸ್ ಮಾಡಿಸಿದ್ದೀನಿ ಆಲ್ರೆಡಿ. ರವಿ ಅಣ್ಣ, ಅನು ಅವ್ರ ಹಸ್ಬೆಂಡು, ಪಾಪ ಇವ್ರು ನನಗೋಸ್ಕರ ಕಾಯ್ತಿದ್ರು. ಅವರು ನೈಟ್ ಶಿಫ್ಟ್ ಎಲ್ಲ ಮಾಡಿಕೊಂಡು ನಾನು ಬಂದಿದ್ದ ತಕ್ಷಣ ಹೊರಟೋದ್ರು ಅವರು. ಸೊ ಹಾಯ್ ಅಂತ ಹೇಳಿಬಿಟ್ಟು ಮಾತಾಡ್ಬಿಟ್ಟು ಜಸ್ಟ್ ಹೋದರು. ಮತ್ತು ಇವರೇ ನಮ್ಮ ಮಾಮ, ಕುಮಾರ ಮಾಮ, ದೊಡ್ಡ ಮಾಮ, ಅಂದರೆ ಮಮ್ಮಿ ಅವರ ಮೊದಲನೇ ಅಣ್ಣ. ಸೊ ರೇರಾಗಿ ಅವರು ಮೀಟ್ ಆಗೋದು. ಸೊ ಅವರು ತುಂಬ ಟ್ರಾವೆಲ್ ಎಲ್ಲ ಮಾಡಲ್ಲ, ಹತ್ರ ಮನೆಯೇ. ಬಟ್ ಎಲ್ಲಾದರೂ ಫಂಕ್ಷನ್ಸ್ ಎಲ್ಲ ಜಾಸ್ತಿ ಅಟೆಂಡ್ ಮಾಡಲ್ಲ. ಸೊ ಇವರು ನನ್ನ ಚಿಕ್ಕ ಮಾಮ, ನನ್ನ ಚಿಕ್ಕಮ್ಮ ಶಾಂತಿ ಅಕ್ಕ ಹಾಯ್ ಹೇಳ್ತಿದ್ದಾರೆ. ಅವ್ರ ಮಗಳು ಸುರಕ್ಷಾ ಆಲ್ಮೋಸ್ಟ್ ಎಲ್ಲ ವ್ಲಾಗಲ್ಲಿ ನೋಡಿರ್ತೀರ, ನನ್ನ ದೊಡ್ಡಮ್ಮ. ಸೊ ಫ್ಯಾಮಿಲಿ ಪಿಕ್ಸ್ನೆಲ್ಲ ತೊಗೊತಾ ಇದ್ದರು. ನನಗೆ ತುಂಬ ಇಷ್ಟ ಆಗಿರೋ ಒಂದು ಪಿಕ್ಚರ್ಸ್ ಅಂದ್ಕೊಳ್ಳಿ. ಎಲ್ಲ ಕಡೆಯೂ ಅಷ್ಟೇ, ನಾವು ಜಾಯ್ನ್ ಆದರೆ ಮೊದಲು ಮಾಡೋ ಕೆಲಸ ಅಂದರೆ ಲೈಕ್ ಎಲ್ಲ ಕಸಿನ್ಸ್ ಎಲ್ಲ ಸೇರಿದ್ರೆ, ಫ್ಯಾಮಿಲೀಸ್ ಎಲ್ಲ ಸೇರಿದ್ರೆ ಫಸ್ಟು ಯೂಟ್ಯೂಬ್ ಏನಾದರೂ ಇದ್ದಿದ್ದರೆ ನನಗೆ ತುಂಬ ಮೆಮೊರೀಸ್ನ ಕಲೆಕ್ಟ್ ಮಾಡ್ಬೋದಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಆವಾಗ ನಾನು ಯೂಟ್ಯೂಬ್ ಮಾಡ್ತಾ ಇರಲಿಲ್ಲ. ಬಟ್ ಆವಾಗ ನಾವು ಗೆಟ್ ಟುಗೆದರ್ ಮಾಡ್ತಾಯಿದ್ದು, ಡ್ಯಾನ್ಸ್ ಮಾಡ್ತಾಯಿದ್ದು, ಅದೆಲ್ಲ ನೆನೆಸ್ಕೊಂಡ್ರೆ ಮಸ್ತ್ ಅನಿಸುತ್ತೆ. ಸೊ ಮಾಮ ಫ್ರೆಂಡ್ಸ್ ಕೂಡ ಇದ್ದರು, ಅಂದರೆ ರಂಗಣ್ಣ ಮಾಮ ಅವ್ರ ಫ್ರೆಂಡ್ಸು. ಚಂದ್ರು ಅಂಕಲ್ನ ತುಂಬ ಸಲ ವ್ಲಾಗಲ್ಲಿ ತೋರಿಸಿದ್ದೀನಿ. ಮತ್ತು ಓಕಿ ಅಂಕಲು, ರಾಜಣ್ಣ ಅಂಕಲ್, ಇವರೆಲ್ಲ ಆಲ್ಮೋಸ್ಟ್ ಆಲ್ ಮಾಮನ ಜೊತೆನೇ ಇರ್ತಾರೆ. ಅವ್ರ ಕ್ಲೋಸ್ ಫ್ರೆಂಡ್ಸ್ ಕೂಡ, ಆ್ಯಂಡ್ ಲೈಕ್ ಬ್ರದರ್ಸ್ ಅಂತಲೇ ಅನ್ಕೊಬೋದು. ಸೊ ಅಷ್ಟು ಕ್ಲೋಸ್ ಫ್ರೆಂಡ್ಸ್ ಅವರೆಲ್ಲ ಜೊತೆಲೇ ಇರ್ತಾರೆ. ರಾಜಣ್ಣ ಅಂಕಲ್ ಹಿಂದೆ ಇದ್ದಾರೆ, ಬ್ಯಾಕ್ ಪೋಸ್ಟ್ ಕೊಡ್ತಿದ್ದಾರೆ. ಸೊ ಅನು ವೀಡಿಯೋ ಮಾಡಿದ್ದಲ್ವ, ಸೊ ಅವಳಿಗೆ ಗೊತ್ತಿಲ್ಲದಿರೆ ಫಸ್ಟ್ ಮಾಡ್ತಾ ಇರೋದು. ಸೊ ನೋಡಿ ತ್ರಿಮೂರ್ತಿಗಳು ಯಾವ ರೀತಿ ಕೂತಿದ್ದಾರೆ ಅಂತ. ಸೊ ಸ್ವಲ್ಪ ಹಂಗೆ ಎಲ್ಲ ಜೋಕ್ ಮಾಡಿಕೊಂಡು, ಇವರು ಫಸ್ಟ್ ರೆಡ್ಡಲ್ಲಿರೋದು, ಗ್ರೀನಲ್ಲಿರೋದು ಸೆಕೆಂಡ್ ಮಾಮ, ಮತ್ತು ಚೆಕ್ಸ್ ಶರ್ಟ್ ಹಾಕ್ಕೊಂಡಿರೋದು 3ನೇ ಅವರು. ಸೊ ನಮ್ಮಮ್ಮಗೆ 3 ಜನ ಅಣ್ಣ ತಮ್ಮಂದಿರು, ಮತ್ತು ಒಬ್ಬರು ಅಕ್ಕ, ಒಬ್ಬರು ತಂಗಿ ಇದ್ದಾರೆ. ಸೊ ಓವರ್ ಆಲ್ 6 ಮೆಂಬರ್ಸ್ ನಮ್ಮ ಅಜ್ಜಿಗೆ ಇರೋದು ಮಕ್ಕಳು. ಸೊ ಇಟ್ ವಾಸ್ ಸೋ ಕ್ಯೂಟ್ ಅನಿಸುತ್ತೆ. ಬಟ್ ನಾನು ಇದರಲ್ಲಿ ಮಿಸ್ ಆಗೋಗಿದ್ದೀನಿ, ಅದು ಸಿಕ್ಕಾಪಟ್ಟೆ ಬೇಜಾರು. ಬಟ್ ಥ್ಯಾಂಕ್ ಯು ಅನು ಫಾರ್ ಸೆಂಡಿಂಗ್ ಮಿ ದಿಸ್ ವ್ಲಾಗ್. ಆ್ಯಂಡ್ ನಮ್ಮಮ್ಮನೂ ಸ್ವಲ್ಪ ಇದೆಲ್ಲ ನಮ್ಮಮ್ಮ ಮಾಡಿರೋ ವೀಡಿಯೋ. ಸೊ ಅನು ಕಾಣಿಸ್ಕೊತಾ ಇರೋದು ನಮ್ಮಮ್ಮ ಮಾಡಿರೋ ವೀಡಿಯೋ, ಅನು ಕಾಣಿಸ್ತಾ ಇರೋದು ಅನು ಮಾಡಿರೋ ವೀಡಿಯೋ. ಸೊ ಥ್ಯಾಂಕ್ ಯು ಬೋತ್ ಫಾರ್ ಗಿವಿಂಗ್ ಮಿ ದಿಸ್ ಕ್ಯೂಟ್ ಲಿಟಲ್ 2 minutes 3 minutes ವೀಡಿಯೋ ಅಂತ ಹೇಳ್ಬೋದು. ಥ್ಯಾಂಕ್ ಯು ಅಂತ. ಆಮೇಲೆ ನಾನು ಬಂದೆ, ನಾನು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ಇಲ್ಲಿ ಬಂದುಬಿಟ್ಟು ನಮ್ಮ ಮಾಮ ನನ್ನ ತಮ್ಮ ಫ್ರೆಂಡದು ಗಾಡಿ ಇದೆ ಇದು. ಸೊ ಅದನ್ನು ಟ್ರೈ ಮಾಡ್ತಿದ್ದಾರೆ. ಇದೆಲ್ಲ ಸ್ವಲ್ಪ ಸ್ಪೋರ್ಟ್ಸ್ ಟೈಪ್ ವೆಹಿಕಲ್ ಅಲ್ವಾ. ಸೊ ಅದು ತುಂಬ ದಿವಸ ಆವಾಗ ಯಂಗ್ಸ್ಟರ್ಸಲ್ಲಿ ಸಿಕ್ಕಾಪಟ್ಟೆ ಓಡಿಸ್ಬಿಡ್ತಾರೆ. ಇವಾಗಲೂ ಯಂಗಿಲ್ಲ ಅಂತ ಅಲ್ಲ, ಸಿಕ್ಕಾಪಟ್ಟೆ ಓಡಿಸ್ಬಿಟ್ಟಿರೋದು. ತುಂಬ ಲಾಂಗ್ ಗ್ಯಾಪ್ ಆದಮೇಲೆ ತಿರ್ಗಾ ಈ ಥರ
KTM ಗಾಡಿಗಳನ್ನೆಲ್ಲ ಮುಟ್ತಾ ಇರೋದು. ಸೊ ಪಾಪುಗಂತೂ ಸಿಕ್ಕಾಪಟ್ಟೆ ಕ್ರೇಜು, ಕಾರು ಬೈಕು ಅಂದರೆ ಸಿಕ್ಕಾಪಟ್ಟೆ ಕ್ರೇಜ್ ಮಾಡ್ತಾನೆ. ಸೊ ಅವನಿದ್ರೆ ಎಲ್ಲರೂ ಅವ್ನಿಗೆ ರೌಂಡ್ ಅವ್ನು ಏನು ಗೊತ್ತಾ, ಫುಲ್ಲು ರೌಂಡ್ ಆಚೆ ಹೋಗಬೇಕು. ಅವ್ನಿಗೆ ಊಟ ನಿದ್ದೆ ನೀರು ಏನಿಲ್ಲ ಅಂದರೂ ಅವ್ನ ಗಾಡಿಗಳಲ್ಲಿ ಆಚೆ ಸುತ್ತೋದು ಅಂದರೆ ಅವ್ನ ಫೇವ್ರೆಟ್ ಅಂತ ಅಂದ್ಕೊಳ್ಳಿ. ಸೊ ಅಷ್ಟೊಂದು ಫೇವ್ರೆಟ್ ಅವನಿಗೆ ಆಚೆ ಎಲ್ಲ ಹೋಗೋದು. ಸೊ ರಾ ವೀಡಿಯೋಸು ಹಾಕ್ತೀನಿ, ನೋಡ್ಕೊಂಬನ್ನಿ. ಅಲ್ಲೋಡ್ ಮಮ್ಮ, ಅವ್ನು ಬೇಕಂತ ಬರ್ತಾನೆ. ಹೇ ಹೋಗಿಂದೆ ಅಡ್ಡ ಎಲ್ಲ ಕಡೆ. ಹಾಯ್ ಅಣ್ಣ ನನ್ನ ಬ್ಲಾಗ್ಗೆ. ಹಾಯ್ ರಾಘವೇಂದ್ರ ಮಲ್ಕೊಂಡವ್ರೆ. ಚೀಫ್ ಸೆಕ್ಯೂರಿಟಿ ಆಫೀಸರ್. ಯಾರ ಹತ್ರ ಹೋಗಿದ್ಯಾ? ಅವಳು ಕಚ್ತಾ ಇದ್ರೆ ಕಿತ್ಕೊಂಡ್ಬಿಟ್ಟು ಇವನ್ ಕಚ್ತಾ. ಎಲ್ಲಾರು ಹಂಗೆ ನೋಡಮ್ಮ, ಎಲ್ಲ ಮಕ್ಕಳು ಕಚ್ತಾರೆ. ಟೀಚಿಂಗ್ ಟೈಮ್ ಆಯ್ತಾರ, ಟೀಚಿಂಗ್ ಟೈಮ್ ತಾನೆ. ಇಲ್ಲೋಡಿ ಇಲ್ಲ ಅಂತ ಹೊತ್ತು ಮಗುನ ಮನೇಲಿ. ಹಂಗ್ ಮಾಡ್ಬಾರ್ದು. ಏಯ್ ಹೆಂಗ್ ಕಿತ್ಕೊಂತಾನ ನೋಡಮ್ಮ, ಕಿತ್ಕೊಂತಾನ ನೋಡ ಅವಳ ಹತ್ರ ಇಂದ. ಅನು ಪಾಪು ಕಾಲ್ ಟಚ್ ಆಗ್ತಾ ಇದೆ ಅವಳ ಕೈಗೆ, ಅಂದ್ರೆ ಲೈಟ್ ಆಗಿ ಟಚ್ ಆಗ್ತಾ ಇದೆ. ಅಲ್ಲ ಮಾತು ಬರಲ್ಲ ಅಂತಾರೆ, ಮೂಗು ಆಯ್ತು. ವ್ಯಾಕ್ಸಿನೇಷನ್ 1.5 ವರ್ಷ ಆಯ್ತು. ಏನು ಕಾಸ? ನಾನು ಗೌರ್ಮೆಂಟ್ ಹಾಸ್ಪಿಟ್ಲು, ಕಮ್ಮಿ ಆಗುತ್ತೆ. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಜಾಸ್ತಿ, ಸ್ಟಾರ್ಟಿಂಗ್ ಅಲ್ಲಿ ಬರೀ 2.5 ಕಾಸ್ಟ್ಲಿ 10,000 ಫಸ್ಟ್ ಇಂಜೆಕ್ಷನ್. ಆದ್ರೆ ಮಾಮ ಇಲ್ಲಿ ಸೀನಾ ಅಂತ ಕರೀತಾರದು ನನ್ನ ಮಗನ್ನೇ. ಅವನ ಹೆಸರು ದಿಯಾನೆ, ಬಟ್ ಅವನಿಗೆ ದೇವ್ರ ಹೆಸರು ಇಟ್ಟಿರೋದು ಶ್ರೀನಿವಾಸ ಅಂತ. ಸೊ ಅವಾಗಿಂದ ನನ್ನ ಪಾಪುನ ಕರೆಯೋದು ಸೀನಾ ಅಂತ. ಸೊ ಈ ರಿಯಾಕ್ಟ್ಸ್ ಅಂದರೆ ಅವನು ಸ್ಪಂದಿಸ್ತಾನೆ ಅದಕ್ಕೆ. ಹಾಗೆ ಇಲ್ಲಿ ವ್ಯಾಕ್ಸಿನೇಷನ್ ಬಗ್ಗೆ ಮಾತಾಡ್ತಿದ್ದಾರೆ. ಸೊ ವ್ಯಾಕ್ಸಿನೇಷನ್ ಬಗ್ಗೆ ಆಲ್ರೆಡಿ ನಾನು ಹಳೆ ವ್ಲಾಗ್ಸಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಯಾರ್ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ. ಸೊ ತುಂಬ ಯೂಸ್ಫುಲ್ ಆಗುತ್ತೆ. ಗೌರ್ನಮೆಂಟಲ್ಲಿ ಪ್ರೈವೇಟಲ್ಲಿ ತುಂಬ ಡಿಫ್ರೆನ್ಸ್ ಇದೆ ಆ್ಯಕ್ಚುಲಿ. ಅಂದರೆ ಯಾವುದು ಬೆಸ್ಟು ಅಂತ ಆ ಥರ ಹೇಳೋಕ್ಕಾಗಲ್ಲ, ಎರಡೂ ಬೆಸ್ಟೇ. ಬೆಸ್ಟ್ ಯಾವುದು ಅಂತ ನಾವಿನ್ನು ಜಡ್ಜ್ ಮಾಡೋಕ್ಕೆ ಆಗಲ್ಲ. ಬಟ್ ಏನಂದರೆ ಗೌರ್ನಮೆಂಟಲ್ಲಿ ನಿಮಗೆ ಫ್ರೀ ಆಫ್ ಕಾಸ್ಟ್ ಯಾವುದೇ ರೀತಿ ಚಾರ್ಜಸ್ ಇರೋಲ್ಲ. ಬಟ್ ನಿಮಗೆ ಪ್ರೈವೇಟಲ್ಲಿ ಸಿಕ್ಕಾಪಟ್ಟೆ ಚಾರ್ಜಸ್ ಇರುತ್ತೆ. ಬಟ್ ಸ್ವಲ್ಪ ಅಂದರೆ ಒಂದು 4-5 ವ್ಯಾಕ್ಸಿನೇಷನ್ ಮಿಸ್ ಆಗುತ್ತೆ ಗೌರ್ನಮೆಂಟಲ್ಲಿ ಹಾಕೋದ್ರಿಂದ. ಪ್ರೈವೇಟಲ್ಲಿ ಆ ವ್ಯಾಕ್ಸಿನೇಷನ್ ಹಾಕ್ತಾರೆ. ಬಿಕಾಸ್ ಏನಾದರೂ ಒಂದು ಅಪ್ರೂವ್ಡ್ ನಾನ್ ಅಪ್ರೂವ್ಡ್ ಆ ಥರ ಇರ್ಬೋದು ಪ್ರಾಬಬ್ಲಿ. ನನಗೂ ಅದ್ರ ಬಗ್ಗೆ ಕಂಪ್ಲೀಟಾಗಿ ಗೊತ್ತಿಲ್ಲ. ಬಟ್ ಗೌರ್ನಮೆಂಟಲ್ಲಿ ಅಪ್ರೂವ್ಡ್ ಆಗಿರೋ ವ್ಯಾಕ್ಸಿನೇಷನ್ಸ್ ಮಾತ್ರ ಹಾಕ್ತಾರೆ ಅನ್ನೋದು ನನಗೆ ಗೊತ್ತಿರೋದು. ಸೊ ಅದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಹೇಳಿದ್ದೀನಿ. ಸೊ ಪಾಪುಗೂ ಕೂಡ 1.5 ಇಯರ್ದು ವ್ಯಾಕ್ಸಿನೇಷನ್ ಹಾಕಿದೆ ಅಂತ ವ್ಲಾಗ್ ಹಾಕಿದ್ದೆ. ಸೊ ಅದನ್ನು ಯಾರ್ಯಾರು ನೋಡಿಲ್ಲ ದಯವಿಟ್ಟು ನೋಡ್ಕೊಂಬನ್ನಿ. ಮತ್ತು ಒಂದು ಕಂಪ್ಲೀಟಾಗಿ ಆ ಒಂದು ಬುಕ್ ತೊಗೊಂಡು ಯಾವ್ಯಾವ ವ್ಯಾಕ್ಸಿನೇಷನ್ ಆಗಿದೆ, ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಯಾವ್ಯಾವ್ದು ಕೊಡ್ತಿದ್ದಾರೆ, ಯಾವ್ಯಾವ್ದು ಕೊಟ್ಟಿಲ್ಲ, ಅದನ್ನೆಲ್ಲ ನಾನು ಕಂಪ್ಲೀಟಾಗಿ ನಿಮಗೆ ಬರೋ ವ್ಲಾಗ್ಗಳಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ನೋಡಿ, ನನ್ನ ತಂಗಿ ಅಂದರೆ ನನ್ನ ಕಝಿನ್ ಮಾಮ ಮಗಳು ಹರ್ಷಿತಾ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ. ಸೊ
ಅವಳು ವಿಡಿಯೋ ಕ್ಯಾಪ್ಚರ್ ಮಾಡ್ತಾ ಇರೋದು ನನಗೋಸ್ಕರ. ಸೊ ಅಂದರೆ ನಾನು ವ್ಲಾಗ್ ಮರ್ತೋದ್ರೂ ನನಗೆ ವಿಡಿಯೋ ಮಾಡೋದು ತುಂಬ ಸಲ ಮರ್ತೋಗ್ತೀನಿ. ಓಕೆನಾ, ನಾನು ರೆಗ್ಯುಲರಾಗಿ ಮಾಡ್ತಿಲ್ವಲ್ಲ, ಡೈಲಿ ಬೇಸಿಸ್ ವ್ಲಾಗ್ ಮಾಡ್ತಿಲ್ಲ, ಏನಾದರೂ ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಇರೋದು. ಸೊ ಅದಕ್ಕೆ ನಾನು ಎಷ್ಟೊಂದು ಮರ್ತೋಗ್ತಾನೆ. ಸೊ ಆವಾಗ ನನಗೆ ಹರ್ಷಿತಾ ಚೆನ್ನಾಗಿ ಗ್ಯಾಪ್ನ ಇಟ್ಕೊಂಡು ವ್ಲಾಗ್ಗಳನ್ನ ಮಾಡಿಕೊಡ್ತಾಳೆ. ಸೊ ನಾನು ಸ್ವಲ್ಪ ಹಾಗಾಗಿ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ರಾ ಕ್ಲಿಪ್ಪಿಂಗ್ಸ್, ಫನ್ನಿ ಕ್ಲಿಪ್ಪಿಂಗ್ಸ್ ಎಲ್ಲ ನೋಡ್ಕೊಂಬನ್ನಿ. ಇದಕ್ಕೆಲ್ಲ ವಾಯ್ಸ್ ಓವರ್ ಕೊಡಾಯ್ತಾ ಚೆನ್ನಾಗಿ, ಒಳ್ಳೆ ವಾಯ್ಸಿಂದ ಮಾತಾಡು. ಆಮೇಲೆ ತಿರ್ಗಾ ಓಡಿ ಅವರೆಲ್ಲ ಬಂದರು ಇಟ್ಕೊಂಡ್ರು ಬಿಡಿಸ್ಕೊಂಡು ಕಳ್ಸೋಕ್ಕಾಗುತ್ತೆ. ಆಮೇಲೆ ಬಿಸ್ಕೆಟ್ ಹಾಕಿ ಹೆಂಗೆ ಹೇಳ್ಕೊಂಡು ಗೇಟ್ ಒಳಗಡೆ ಬಿಡ್ತಾವ್ರೆ. ಬೆಳಗ್ಗೆ ಗುಂಡ ಒಳಗಡೆನೆ ಇಲ್ಲ ಅಂತ ಗೊತ್ತಾಗಿಲ್ಲ ನನಗೆ. ಇವನ್ ರಗಣೆ ಏನಂದ್ರೆ ನಮ್ಮನೆ ಅಂದ್ರೆ ಒಳಗಡೆ ಇರ್ತೈತೆ. ನೋ ಬೇಡ ಬಂಗಲ ಬೇಡ, ಮನೆ ಅದೇಗೋ ಇವಾಗ ಸಿಗುತ್ತೈತೆ. ಬೇಡ ಸ್ವಾಮಿ ಬೇಡ, ಭಗವಂತ ಬಾರ ಯಾವ ಬರ್ತಾನಿಲ್ಲ ಅಂತಂದ. ನನ್ಗೆ ಅಲ್ಲಿ ಬೇರೆ ಹೇಳ್ತಾರ, ನೀವು ಬೇರೆ ಎಲ್ಲೂ ಮೆಡಿಸಿನ್ ತಗೊಳಂಗಿಲ್ಲ ಅಂತ ಹೋಗಂಗಿಲ್ಲ ಬಿಡಂಗಿಲ್ಲ. ಲಕ್ಷ್ಮಿ ಚೆನ್ನಾಗಿ ಬರಲಿ ಉದುರಿಸ್. ವಿಡಿಯೋ ಮಾಡ್ತೈತೆ. ಹಾಯ್ ಫ್ರೆಂಡ್ಸ್ ಅನ್ನು, ಹಾಯ್ ಫ್ರೆಂಡ್ಸ್ ಅನ್ನು, ಹಾಯ್ ಫ್ರೆಂಡ್ಸ್ ಅನ್ನು. ಇಲ್ಲಾಂದ್ರೆ ಬರೀ ಅದೇ ವಿಡಿಯೋ. ಛೀ ಬ್ಯಾಡ್ ಬಾಯ್. ಚಿಚಿ ಏನ್ ಮಾಡ್ತಾ ಇದೀಯ ಅಕ್ಕ? ಟೀ, ಮಸಾಲೆ ಟೀ ಅಲ್ಲ, ಪ್ಲೇನ್ ಟೀ. ಗರಂ ನೋಡಿ ಎಷ್ಟು ಕೆಲಸ ಮಾಡಬೇಕು. ಆಂಟಿಗಳ ಥರ ಎಲ್ಲ ಕುತ್ಕೊಂಡು ಮಾತಾಡ್ತಾರೆ. ಆಂಟಿಗಳ ತಾನೆ ಅವರೆಲ್ಲ. ಗುಂಡ. ಸೊ ಇವ್ರು ಗೊತ್ತಲ್ವಾ, ಗಿರ್ಜಾ ಆಂಟಿ ಅಂದರೆ ನಮ್ಮತ್ತೆ ಮಾಮ, ರಂಗಣ್ಣ ಮಾಮ ಅವರ ವೈಫ್ ಗಿರ್ಜಾ ಅತ್ತೆ. ಸೊ ನಾನು ಯೂಶ್ವಲಿ ನಮ್ಮ ಅತ್ತೆ ಮನೇನು ಮತ್ತು ನಮ್ಮ ಮಾಮ ಮನೆ ಸ್ವಲ್ಪ ಹತ್ರನೇ ಇರುತ್ತೆ. ಸೊ ನಾನಲ್ಲಿ ಹೋಗ್ಬಿಟ್ಟು ಗಾಡಿ ಕಲೆಕ್ಟ್ ಮಾಡಿ ಪಾಪುನ ಕರ್ಕೊಂಡು ಅಮ್ಮ ಮನೆಗೆ ಬರೋದು. ಯಾವಾಗಲೂ ಹಂಗೆ ಮಾಡ್ತಾ ಇದ್ದೆ. ಇವತ್ತು ಸ್ವಲ್ಪ ಬೇಗ ಬಂದಿರೋದ್ರಿಂದ ನಾನು ಮೇಲ್ ಹೋಗಿಲ್ಲ, ಪ್ರಾಬಬ್ಲಿ ಅತ್ತೆ ರೆಸ್ಟ್ ಮಾಡ್ತಿದ್ದಾರೆ ಅಂತ. ನಾನು ಹಾಗೆ ಗಾಡಿ ತೊಗೊಂಡು ಕೆಳಗಡೆಯಿಂದನೇ ಅಮ್ಮ ಮನೆಗೆ ಹೋಗ್ಬಿಟ್ಟೆ. ಸೊ ಆಮೇಲೆ ಕಾಲ್ ಮಾಡಿದ್ದಾರೆ, ಅವರು ಕಾಲ್ ಮಾಡಿದ್ದಾರೆ, ನಾನು ನೋಡ್ಕೊಂಡಿಲ್ಲ, ಸೈಲೆಂಟಲ್ಲಿತ್ತು. ಆಮೇಲೆ ನಾನು ಕಾಲ್ ಮಾಡಿದಾಗ ಅತ್ತೆ ಹೇಳ್ತಾಯಿತ್ತು, ನಾನು ನಿನ್ನ ಜೊತೆ ಬರ್ತೀನಿ ಈವ್ನಿಂಗ್ ಅಂತ. ಸೊ ನಾನು ಅವಾಗ ಅಂದ್ಕೊಂಡು, ಅತ್ತೆಗೆ ಹೇಳಬೇಕಿತ್ತಲ್ಲ, ನನ್ನ ಜೊತೆನೇ ಬಂದುಬಿಡ್ತಾಯಿತ್ತು. ಸೊ ಫ್ಯಾಮಿಲಿ ಟೈಮ್ ಆದರೂ ಸ್ಪೆಂಡ್ ಮಾಡ್ತಾಯಿದ್ರು ಅಂತ ಅಂದ್ಕೊಂಡೆ. ಆಮೇಲೆ ಹೋಗ್ಬಿಟ್ಟು ತಿರ್ಗಾ ಅತ್ತೆನ ಕರ್ಕೊಂಬಂದು ಆಮೇಲೆ ಮಮ್ಮಿ ಹತ್ರ, ಪುಷ್ಪ ಅಕ್ಕ ಹತ್ರ ಎಲ್ಲ ಸ್ವಲ್ಪ ಮಾತಾಡಿಕೊಂಡು, ಮೇಯ್ನಾಗಿ ಟಿಂಕುನ ನೋಡೋಕ್ಕೆ ಬಂದಿದ್ದು. ಸೊ ಟಿಂಕು ಜೊತೆ ಎಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ಟಿಂಕು ಬಂದು ಅವರು ಡಾಗೆ, ಅವ್ರ ಮನೆ ಡಾಗು. ಸೊ ಮಿಸ್ ಮಾಡ್ಕೊತಾ ಇದ್ದಾರೆ ಅವನ್ನ ತುಂಬ, ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ. ಸೊ ಬಂದು ಸ್ವಲ್ಪ ಮಾತಾಡಿಕೊಂಡು, ಬೆಳಗ್ಗೆ ಮಾಮ ಕೂಡ, ರಂಗಣ್ಣ ಮಾಮ ಕೂಡ ಬಂದು ಮಾತಾಡಿಕೊಂಡು ಬಿರಿಯಾನಿ ಎಲ್ಲ ತಂದು ಹಾಕಿ ಎಲ್ಲ ಚೆನ್ನಾಗಿ ಬ್ಯಾಟಿಂಗ್ ಎಲ್ಲ ಮಾಡಿ, ಅತ್ತೆನೂ ಅಷ್ಟೇ ಬಿಸ್ಕೆಟು, ಪಲಾವ್ ಅದೆಲ್ಲ ಏನೇನೋ ತಂದು ಅದಕ್ಕೆ ಹಾಕಿದ್ಮೇಲೆ ಅದ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಆಗಬೇಡ, ಅವ್ರಿಗೂ ಸ್ವಲ್ಪ ಸಮಾಧಾನ ಆಯಿತು. ಹಾಗೆ ನನ್ನ ಮಗನ ಮಲಗ್ಸೋಕ್ಕೆಲ್ಲ ಟ್ರೈ ಮಾಡಿ ಮಲಗಿ ತಿರ್ಗಾ 5 ನಿಮಿಷದಲ್ಲಿ ಎದ್ದೋಳಿ ಏನೇನು ಆಟ ಆಡ್ತದೆ ನೋಡಿ. ಅವನು ಆ ಚಾರ್ಜರ್ನ ಸೆಟಸ್ಕೋಪ್ ಅಂದ್ಕೊಂಡ್ಬಿಟ್ಟಿದ್ದಾನೆ. ಸೊ ಆ ಥರ ಹಾಕ್ಕೊಂಡು ಡಾಕ್ಟರ್ಸ್ ಹತ್ರ ಕರ್ಕೊಂಡು ಹೋದಾಗ ಅವ್ರು ಹಾಕ್ಕೊತಾರಲ್ಲ, ಅದನ್ನೆಲ್ಲ ಅಬ್ಸರ್ವ್ ಮಾಡಿ ಅವನು ಅದೇ ರೀತಿ ಇಮಿಟೇಟ್ ಮಾಡ್ತಾ ಇರೋದು. ಸೊ ಈಗಿನ ಕಾಲ ಮಕ್ಕಳು ಎಷ್ಟು ಚುರುಕಿರ್ತಾರೆ ಅಂದರೆ, ಏನು ಹೇಳ್ಕೊಡೋದೇ ಬೇಡ, ಅದು ಹಂಗೆ ಇದು ಹಿಂಗೆ ಅಂತ ಅವರೇ ಜಸ್ಟ್ ಅಬ್ಸರ್ವ್ ಮಾಡಿಕೊಂಡು ಎಲ್ಲ ಕಲ್ತ್ಕೊತಾರೆ. ಸೊ ನಾವು ಮತ್ತೆ ಆ ಚಾರ್ಜರ್ನ ಇಟ್ಕೊಂಡು ನಾನು ಚೆಕ್ ಮಾಡ್ತೀನಿ ಅಂತೆಲ್ಲ ಆಟ ಆಡಿಸ್ಕೊಂಡು, ಸೊ ತುಂಬ ಚೆನ್ನಾಗಿತ್ತು ಟೈಮ್ ಸ್ಪೆಂಡ್ ಮಾಡಿದ್ದು. ಸೊ ಲಾಸ್ಟಲ್ಲಿ ನಾನು ಹೇಳಿದ್ನಲ್ಲ, ಅವನಿಗೆ ಇನ್ನೊಂದು ಹ್ಯಾಬಿಟ್ ಇದೆ, ಯಾರಾದರೂ ಬ್ಯಾಕಾಗಿ ಮಲ್ಕೊಂಡ್ರೆ ಹೋಗಿ ಕುತ್ಕೊಂಡ್ಬಿಟ್ಟು ಕೂಸುಮರಿ ಮಾಡು, ಉಪ್ಪು ಮುಟ್ಟೆ ಮಾಡು, ಇಲ್ಲಾಂದರೆ ಆನೆ ಬಂತು ಆನೆ, ಈ ಥರ ಎಲ್ಲ ಮಾಡು ಅಂತ ಇದ್ದ. ನಾನು ಬ್ಯಾಕ್ ರೆಸ್ಟ್ ಮಾಡ್ತಿದ್ದೆ, ಬ್ಯಾಕ್ ಪೇಯ್ನ್ ಇದೆ ಅಂತ ನನ್ನ ಮೇಲೂ ಕುತ್ಕೊಂಡು ಅದೇ ರೀತಿ ಆಟ ಆಡ್ತಿದ್ದಾನೆ. ಭಲೇ ತರಲೆ ಆಗಿದ್ದಾನೆ. ಬೆಳೀತಾ ಮಕ್ಕಳು
ಸಿಕ್ಕಾಪಟ್ಟೆ ತರಲೆ ಆಗೋಗ್ತಾರೆ. ಹಾಗೆ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಇದ್ದಾಗ ನಾನು ಹೇಳ್ದಂಗೆ ರೀಲ್ಸ್ ಮಾಡ್ತಾಯಿದ್ವಿ ಮತ್ತು ಫೋಟೋಸ್ ಎಲ್ಲ ತೊಗೊತಾ ಇದ್ವಿ. ಅದೊಂದು ಗ್ಲಿಮ್ಸ್ನ ಲಾಸ್ಟಲ್ಲಿ ಹ್ಯಾಡ್ ಮಾಡ್ತೀನಿ ಯಾವ ಥರ ನಾವು ಟಿಕ್ಟಾಕ್ ಮಾಡಿದ್ವಿ ಅಂತ. ಸೊ ಈ ಟಿಕ್ಟಾಕ್ ನೀವು ರಿಯಲಾಗಿ ಯಾವ ಥರ ಇದೆ ಅಂತ ನೋಡಬೇಕು ಅಂತ ಹೇಳಿದ್ರೆ ಡೂ ಫಾಲೋ ಮೈ ಇನ್ಸ್ಟಾಗ್ರಾಮ್ ID ಪೂಜಾ ಗೌಡ ಅಂತ. ಸೊ ಲಿಂಕ್ ಆಲ್ರೆಡಿ ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ, ದಯವಿಟ್ಟು ಫಾಲೋ ಮಾಡಿ. ಅಂದರೆ ಲೈಕ್ ಇಷ್ಟ ಆದರೆ ಓಕೆನಾ. ಸೊ ಈ ವಿಡಿಯೋ ಇಷ್ಟ ಆದರೆ ನೀವು ಮಾಡಬೇಕಾಗಿರೋದಷ್ಟೇ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 600 ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಇನ್ನು 400 ವೆಯ್ಟಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.